ನಮಸ್ಕಾರ ಎಲ್ರಿಗೂ. ಇವತ್ತು ಶ್ರಾವಣಕ್ಕೆ ಅಂತೇಳಿ ಶೇಂಗಾ ಮತ್ತು ಎಳ್ಳುಂಡೆ ಮಾಡಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ, ನೋಡೋಣ. ಉಂಡೆ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಎಳ್ಳು ಉರಿಯಾಕತ್ತೇವೆ, ಒಂದು ಕಡೆ ಶೇಂಗಾ ಉರಿಯಾಕತ್ತೇವೆ. ಬೆಲ್ಲ 2.5 kg ತೊಗೊಂಡಿದ್ದಾರೆ. ಇನ್ನು ಯಾಲಕ್ಕಿ, ಆಮೇಲೆ ಒಣ ಶುಂಠಿ ತೊಗೊಂಡಿದ್ದಾರೆ. ಅದೊಂದು 10 ಸ್ವಲ್ಪ ಒಣ ಶುಂಠಿ, ಬೆಲ್ಲ ಕರಗಿಸ್ಕೊತಾ ಇದ್ದಾರೆ. ಇಲ್ಲಿ 2.5 kg. ಇಲ್ಲೆಲ್ಲ ಇದು ಶೇಂಗಾ ಎಲ್ಲ ಹುರಿದು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇದು ಕಡಲೆಪುಡಿ ಸ್ವಲ್ಪ ತೊಗೊಂಡಿದ್ದಾರೆ. ಈಗೆಲ್ಲ ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊತಿದ್ದಾರೆ ಎಲ್ಲ ಪೌಡ್ರನ್ನ. ಸ್ವಲ್ಪ ತರಿಯಾಗಿ ಇದು ಮಾಡ್ಕೊತಿದ್ದಾರೆ. ಇದು ಪಾಕ ಇದು ಮಾಡ್ತಾಯಿದ್ದಾರೆ. ಪಾಕ ಈಗ ಸ್ವಲ್ಪ ಎಳೆ ಪಾಕ ಬಂದಿದೆ. ಸ್ವಲ್ಪ ಅದು ನೀರಿಗೆ ಹಾಕಿ ನೋಡ್ತಾರೆ ಅವರು. ನೀರಿಗೆ ಹಾಕಿ ನೋಡಿ ಅದು ಕರೆಕ್ಟಾಗಿ ಅಳತೆ ಅಂತಂದಾಗ ತೆಗಿತಾರೆ. ಅದು ಗಸಗಸೆನೂ 50 ಗ್ರಾಮ್ ಹಾಕಿದ್ದಾರೆ. ಬಂದಾಗ ಅದಾಗಿದೆ ಅಂತ ಅರ್ಥ. ಈ ಕಡೆ ಇವು ಎಲ್ಲ ಕ್ಲೀನ್ ಮಾಡ್ಕೊಂಡು ಶೇಂಗಾ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ ಪುಡಿ ಮಾಡ್ಕೊತಾ ಇದ್ದಾರೆ ಈಗೆಲ್ಲ. ಅದು ಶೇಂಗಾ ಜಾಸ್ತಿ ಪುಡಿ ಮಾಡ್ಕೋಬಾರ್ದು, 1-2 ರೌಂಡ್ ಹಾಕೊಂಡ್ರೆ ಸಾಕು. ಈಗ ರೆಡಿ ಆಗಿದೆ ಅಂತ ಇದು. ಈಗ ಅದನ್ನ ಕೆಳಗೆ ಇಳಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಉಂಡೆ ಕಟ್ತಾರೆ. ಗಸಗಸೆ ಪೌಡ್ರು, ಗಸಗಸೆ ಆಮೇಲೆ ಏಲಕ್ಕಿ ಪೌಡ್ರು ಎಲ್ಲ ಪಾಕದಲ್ಲೇ ಹಾಕಿದ್ದಾರೆ ಅವರು. ಈಗ ಅದೆಲ್ಲ ರೆಡಿಯಾಗಿದೆ. ಈಗ ಎಳ್ಳುಂಡೆ ಮತ್ತು ಶೇಂಗಾ ಉಂಡೆಗೆ ಎಲ್ಲ ರೆಡಿ ಮಾಡ್ಕೊಂಡು ಈಗ ಕಟ್ತಾ ಇದ್ದಾರೆ ಅವರು. ಇಷ್ಟೇ ಪ್ರೊಸೀಜರ್. ಇದೆಲ್ಲ ಈಗ ಸ್ವಲ್ಪ ಎಲ್ಲ ಪಾಕ ಹಾಕ್ಕೊಂಡು ಸ್ವಲ್ಪನೇ ರೆಡಿ ಮಾಡ್ಕೊತಾ ಇದ್ದಾರೆ ಅವರು. ಈಗೆಲ್ಲ ಉಂಡೆ ಕಟ್ತಾ ಇದ್ದಾರೆ. ಕೈಯೆಲ್ಲ ಬಿಸಿ ಇರುತ್ತೆ, ಬೇಗ ಕಟ್ಟಲು ಬೇಕಾಗುತ್ತೆ ನೋಡ್ಕೊಂಡು. ಅವ್ರಿಗೆ ಆಗಲೇ ರೂಢಿ ಇದೆ. ಬೇಗ ಕಟ್ಟಿ ಮುಗಿಸ್ಬಿಟ್ರು. 1 ಅವರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ರು. 3 kg ಅದು 1 kg ಎಳ್ಳು, 2 kg ಶೇಂಗಾ ಕಾಳು ಅದನ್ನು ಮುಗಿಸ್ಬಿಟ್ಟು ಎಲ್ಲ ಹಾಕಿ ಒಂದು ಸಲ ಪಾಕ ರೆಡಿ ಮಾಡ್ಕೊಂಡ್ರು ಅಂದರೆ ಇದನ್ನು ಹಾಕ್ಕೊಂಡು ನಿಧಾನಕ್ಕೆ ಎಲ್ಲ ಕಟ್ಟಿ ಮುಗಿಸಿದ್ರು. ಈಗಾಗಲೇ ಉಂಡೆ ರೆಡಿ ಆಗ್ತಾಯಿದೆ. ಸ್ವಲ್ಪ ಹೊತ್ತಲ್ಲೇ ಮುಗಿಸಿದ್ರು. ಇಷ್ಟು ರೆಡಿ ಆಯಿತು. ತುಂಬ ಚೆನ್ನಾಗಿ ಟೇಸ್ಟ್ ಎಲ್ಲ ಸಖತ್ತಾಗಿ ಬಂದಿದೆ. ಇಬ್ಬರು ಇದ್ರಲ್ಲ, ನೀಟಾಗಿ ಬೇಗ ಮುಗಿಸ್ಬಿಟ್ರು ಉಂಡೆ. ಈ ವರ್ಷದ ಶ್ರಾವಣ ಉಂಡೆಗಳೆಲ್ಲ ರೆಡಿಯಾಗಿದೆ. 1/4 kg ಒಣ ಕೊಬ್ಬರಿ ತುರಿನೂ ಹಾಕಿದ್ದಾರೆ. ಓಕೆ, ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.